ಒಳ್ಳೆಯ ಜನರು ಏಕೆ ಕಷ್ಟಗಳನ್ನು ಎದುರಿಸುತ್ತಾರೆ? ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಅರ್ಜುನನ ಪ್ರಶ್ನೆಗೆ ಉತ್ತರವನ್ನು ಒದಗಿಸಿದನು. ಜನರು ತಮ್ಮ ಕಾರ್ಯಗಳ ಫಲಿತಾಂಶವನ್ನು ಯಾವಾಗಲೂ ಸ್ವೀಕರಿಸುತ್ತಾರೆ ಎಂದು ಕೃಷ್ಣ ವಿವರಿಸಿದರು. ಒಳ್ಳೆಯ ಕಾರ್ಯಗಳನ್ನು ಮಾಡುವವರು ಸಾಮಾನ್ಯವಾಗಿ ತೊಂದರೆಗೊಳಗಾಗುತ್ತಾರೆ ಎಂದು ನೀವು ಗಮನಿಸಿರಬಹುದು. ಆದರೆ ತಪ್ಪುಗಳಲ್ಲಿ ತೊಡಗಿರುವವರು ಸಂತೋಷದಿಂದ ಬದುಕುತ್ತಾರೆ. ಸದಾಚಾರದ ಮಾರ್ಗವನ್ನು ಅನುಸರಿಸುವವರು ಅನೇಕ ಬಾರಿ ಏಕೆ ಅನೇಕ ಪರೀಕ್ಷೆಗಳನ್ನು ಎದುರಿಸುತ್ತಾರೆ ಎಂದು ಆಶ್ಚರ್ಯಪಡುತ್ತಾರೆ. ಆದರೆ ಯಾರು ಜೀವನವನ್ನು ಆನಂದಿಸುವುದಿಲ್ಲ? ನೀವು ಎಂದಾದರೂ ಈ ಬಗ್ಗೆ ಯೋಚಿಸಿದ್ದರೆ? ಭಗವದ್ಗೀತೆಯಲ್ಲಿ ಭಗವಾನ್ ಕೃಷ್ಣನು ಅರ್ಜುನನಿಗೆ ನೀಡಿದ ಉತ್ತರವನ್ನು ನಾವು ಇಂದು ನಿಮಗೆ ನೀಡುತ್ತೇವೆ. ಭಗವದ್ಗೀತೆಯಲ್ಲಿನ ಕಥೆಯ ಪ್ರಕಾರ ಅರ್ಜುನನಿಗೆ ಸಂದೇಹ ಬಂದಾಗಲೆಲ್ಲ ಅವನು ಉತ್ತರಕ್ಕಾಗಿ ಶ್ರೀಕೃಷ್ಣನ ಬಳಿಗೆ ಹೋಗುತ್ತಾನೆ. ಒಮ್ಮೆ ಅರ್ಜುನನು ಕೃಷ್ಣನ ಬಳಿಗೆ ಬಂದು ವಿವರಣೆಯನ್ನು ಕೇಳುತ್ತಾ ತನ್ನ ಗೊಂದಲವನ್ನು ವ್ಯಕ್ತಪಡಿಸಿದನು. ಅವನ ಪ್ರಶ್ನೆ ಏನು ಎಂದು ಕೃಷ್ಣ ಕೇಳಿದನು. ಒಳ್ಳೆಯವರು ಯಾವಾಗಲೂ ಕಷ್ಟಗಳನ್ನು ಎದುರಿಸುತ್ತಾರೆ ಮತ್ತು ಕೆಟ್ಟ ಜನರು ಏಕೆ ಸಂತೋಷವಾಗಿರುತ್ತಾರೆ ಎಂದು ತಿಳಿಯಬೇಕೆಂದು ಅರ್ಜುನನು ಹೇಳಿದನು. ಇದನ್ನು ಕೇಳಿದ ಕೃಷ್ಣನು ಮುಗುಳ್ನಕ್ಕು, ವಿಷಯಗಳು ತೋರಿಕೆಯಂತೆ ಇರುವುದಿಲ್ಲ ಮತ್ತು ಅಜ್ಞಾನದಿಂದ ಜನರು ಸತ್ಯವನ್ನು ಅರ್ಥಮಾಡಿಕೊಳ್ಳಲು ವಿಫಲರಾಗುತ್ತಾರೆ. ಅರ್ಜುನನಿಗೆ ಇದನ್ನು ಗ್ರಹಿಸಲಾಗಲಿಲ್ಲ. ಆದ್ದರಿಂದ ಕೃಷ್ಣನು ಕಥೆಯೊಂದಿಗೆ ವಿವರಿಸಲು ನಿರ್ಧರಿಸಿದನು. ಕೃಷ್ಣನು ಒಂದು ಕಥೆಯನ್ನು ಹೇಳಲು ಪ್ರಾರಂಭಿಸಿದನು. ಒಂದು ಊರಿನಲ್ಲಿ ಇಬ್ಬರು ಮನುಷ್ಯರಿದ್ದರು. ಒಬ್ಬ ವ್ಯಾಪಾರಿ ಸದಾಚಾರಕ್ಕೆ ಹೆಚ್ಚು ಬೆಲೆ ಕೊಡುವ, ಪೂಜೆಯಲ್ಲಿ ನಂಬಿಕೆ ಇಡುವ, ಪ್ರತಿನಿತ್ಯ ದೇವಸ್ಥಾನಕ್ಕೆ ಹೋಗಿ ದಾನ ಕೊಡುತ್ತಿದ್ದ. ಇನ್ನೊಬ್ಬ ವ್ಯಕ್ತಿ ಸಂಪೂರ್ಣವಾಗಿ ವಿರುದ್ಧವಾಗಿದ್ದನು. ಅವನು ಪ್ರತಿದಿನ ದೇವಾಲಯಕ್ಕೆ ಹೋಗುತ್ತಿದ್ದನು, ಆದರೆ ಅವನು ಪ್ರಾರ್ಥನೆ ಮಾಡಲು ಅಲ್ಲ. ಅವನು ದೇವಾಲಯದ ಹೊರಗಿನಿಂದ ಪಾದರಕ್ಷೆ ಮತ್ತು ಚಪ್ಪಲಿಗಳನ್ನು ಕದಿಯಲು ಹೋದನು. ಅವನಿಗೆ ದಾನ ಅಥವಾ ಧರ್ಮದಲ್ಲಿ ಆಸಕ್ತಿ ಇರಲಿಲ್ಲ. ಸಮಯ ಕಳೆದಂತೆ ಒಂದು ದಿನ ಜೋರು ಮಳೆ ಸುರಿಯಿತು. ಅರ್ಚಕರನ್ನು ಹೊರತುಪಡಿಸಿ ದೇವಸ್ಥಾನ ನಿರ್ಜನವಾಗಿತ್ತು. ಎರಡನೆಯ ಮನುಷ್ಯನು ಇದನ್ನು ತಿಳಿದಾಗ ಅವನು ದೇವಾಲಯದ ಸಂಪತ್ತನ್ನು ಕದಿಯಲು ಇದು ಪರಿಪೂರ್ಣ ಅವಕಾಶವೆಂದು ಕಂಡನು. ಪಾದ್ರಿಯ ಗಮನಕ್ಕೆ ಬಾರದೆ ಸಂಪತ್ತಿನ ಚೀಲವನ್ನು ಕದಿಯುವಲ್ಲಿ ಯಶಸ್ವಿಯಾದರು. ಅಷ್ಟರಲ್ಲಿ ಭಕ್ತ ವ್ಯಾಪಾರಿಯು ದೇವಸ್ಥಾನಕ್ಕೆ ಬಂದರು. ದುರದೃಷ್ಟವಶಾತ್ ಪಾದ್ರಿ ಅವನನ್ನು ಕಳ್ಳನೆಂದು ತಪ್ಪಾಗಿ ಗ್ರಹಿಸಿದನು ಮತ್ತು ಎಚ್ಚರಿಕೆಯನ್ನು ಎತ್ತಿದನು. ಜನರು ಜಮಾಯಿಸಿ ವ್ಯಾಪಾರಿಯನ್ನು ತೀವ್ರವಾಗಿ ಥಳಿಸಿದರು. ಹೇಗಾದರೂ ಅವನು ತಪ್ಪಿಸಿಕೊಳ್ಳುವಲ್ಲಿ ಯಶಸ್ವಿಯಾದನು. ಆದರೆ ಅವನ ದುರದೃಷ್ಟವು ಮುಂದುವರೆಯಿತು. ಅವನು ದೇವಾಲಯದ ಹೊರಗೆ ಕಾರಿಗೆ ಡಿಕ್ಕಿ ಹೊಡೆದು ಗಾಯಗೊಂಡನು. ಗಾಯಗೊಂಡ ವ್ಯಾಪಾರಿ ಮನೆಗೆ ಕುಂಟುತ್ತಿರುವಾಗ ಸಂಪತ್ತು ತುಂಬಿದ ಚೀಲವನ್ನು ಪಡೆಯುವಲ್ಲಿ ತನ್ನ ಅದೃಷ್ಟದ ಬಗ್ಗೆ ಹೆಮ್ಮೆಪಡುವ ಕಳ್ಳನನ್ನು ಅವನು ಎದುರಿಸಿದನು. ಇದನ್ನು ನೋಡಿದ ವ್ಯಾಪಾರಿಯು ತೀವ್ರವಾಗಿ ತೊಂದರೆಗೀಡಾದನು ಮತ್ತು ಹತಾಶೆಯಿಂದ ತನ್ನ ಮನೆಯಿಂದ ಎಲ್ಲಾ ದೇವತೆಗಳ ಚಿತ್ರಗಳನ್ನು ತೆಗೆದುಹಾಕಿದನು. ವರ್ಷಗಳ ನಂತರ ಇಬ್ಬರೂ ಸತ್ತರು ಮತ್ತು ಯಮರಾಜನನ್ನು ಸಾವಿನ ದೇವರು ಎದುರಿಸಿದರು. ಅಲ್ಲಿ ಕಳ್ಳನನ್ನು ನೋಡಿದ ವ್ಯಾಪಾರಿ ಕೋಪದಿಂದ ತುಂಬಿದನು. ಅವನು ಯಮರಾಜನನ್ನು ಕೇಳಿದನು. ಅವನು ಯಾವಾಗಲೂ ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಿದ್ದರು ಮತ್ತು ದಾನವನ್ನು ನಂಬುತ್ತಿದ್ದರು. ಕಳ್ಳನು ಸಂತೋಷದಿಂದ ಬದುಕುತ್ತಿರುವಾಗ ಏಕೆ ತುಂಬಾ ಕಷ್ಟಗಳನ್ನು ಅನುಭವಿಸಿದನು? ವ್ಯಾಪಾರಿಗೆ ಕಾರಿಗೆ ಡಿಕ್ಕಿ ಹೊಡೆದ ದಿನ ಅವನ ಕೊನೆಯ ದಿನವಾಗಬೇಕಿತ್ತು. ಆದರೆ ಅವನ ಒಳ್ಳೆಯ ಕಾರ್ಯಗಳು ಅವನ ಸಾವನ್ನು ಸಣ್ಣ ಗಾಯಕ್ಕೆ ಇಳಿಸಿತು ಎಂದು ಯಮರಾಜ್ ವಿವರಿಸಿದರು. ಕಳ್ಳನಿಗೆ ಸಂಬಂಧಿಸಿದಂತೆ ಅವನ ಅದೃಷ್ಟವು ಆರಂಭದಲ್ಲಿ ರಾಜಮನೆತನದ್ದಾಗಿತ್ತು. ಆದರೆ ಅವನ ದುಷ್ಟ ಕಾರ್ಯಗಳು ಅವನ ಸಂಪತ್ತನ್ನು ಕೇವಲ ಒಂದು ಸಣ್ಣ ಚೀಲ ಸಂಪತ್ತಿಗೆ ಇಳಿಸಿತು. ಈ ಕಥೆಯನ್ನು ಕೇಳಿದ ನಂತರ ಕೃಷ್ಣನು ಅರ್ಜುನನನ್ನು ಕೇಳಿದನು, ಅದು ಒಳ್ಳೆಯ ಜನರು ಬಳಲುತ್ತಿದ್ದಾರೆ
ಮತ್ತು ಕೆಟ್ಟ ಜನರು ಏಕೆ ಬೆಳೆಯುತ್ತಾರೆ ಎಂದು ಈಗ ನಿಮಗೆ ಅರ್ಥವಾಗಿದೆ ಎಂದು. ಒಬ್ಬರ ಕಾರ್ಯವನ್ನು ದೇವರು ನಿರ್ಲಕ್ಷಿಸುತ್ತಾನೆ ಎಂದು ಭಾವಿಸುವುದು ತಪ್ಪು ಎಂದು ಅವರು ಒತ್ತಿ ಹೇಳಿದರು. ದೈವಿಕ ಯೋಜನೆಯು ಮಾನವ ಗ್ರಹಿಕೆಗೆ ಮೀರಿದೆ ಮತ್ತು ಒಳ್ಳೆಯ ಕಾರ್ಯಗಳು ಎಂದಿಗೂ ಪ್ರತಿಫಲವನ್ನು ಪಡೆಯುವುದಿಲ್ಲ. ಆದ್ದರಿಂದ ಒಬ್ಬನು ತನ್ನ ಕಾರ್ಯಗಳ ಫಲವನ್ನು ಯಾವಾಗಲೂ ಈ ಜನ್ಮದಲ್ಲಿಯೇ ನೀಡುವುದರಿಂದ ಸತ್ಕರ್ಮಗಳನ್ನು ಮಾಡುವುದನ್ನು ಮುಂದುವರಿಸಬೇಕು. ಒಳ್ಳೆಯದಾಗಲಿ ಅಥವಾ ಕೆಟ್ಟದಾಗಲಿ ಯಾವುದೇ ಕ್ರಿಯೆಯೂ ವ್ಯರ್ಥವಾಗುವುದಿಲ್ಲ ಎಂದು ಶ್ರೀಕೃಷ್ಣನು ಗೀತೆಯಲ್ಲಿ ಹೇಳಿದ್ದಾನೆ. ವಿಡಿಯೋವನ್ನು ಇಷ್ಟಪಟ್ಟರೆ ಇದನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಜೈ ಶ್ರೀಕೃಷ್ಣ.